ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ಆಡಳಿತದಿಂದ ಭಗವಾನ್ ಬುದ್ಧನ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವನ ಬಾಗೇವಾಡಿಯ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಗುರುಪೂರ್ಣಿಮೆಯಂದು ಭಗವಾನ್ ಬುದ್ಧನ ಭಾವಚಿತ್ರಕ್ಕೆ ಊರಿನ ಗುರು ಹಿರಿಯರು, ಸಮಾಜದ ಮುಖಂಡರು, ಸರ್ಕಾರಿ ಅಧಿಕಾರಿಗಳು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಂಡಾಧಿಕಾರಿಯಾದ ಯಮನಪ್ಪ ಸೋಮನಕಟ್ಟಿಯವರು ಭಗವಾನ್ ಬುದ್ಧನ ಕುರಿತು ವಿಸ್ತಾರವಾಗಿ ಮಾತನಾಡಿದರು. ಅಧೀತರ ಪುರಸಭೆ ಸದಸ್ಯರಾದ ಜಗದೇವಿ ಗುಂಡಳ್ಳಿಯವರು ಭಗವಾನ್ ಬುದ್ಧನ ಬಗ್ಗೆ ಮಾತನಾಡಿದರು. ಹಾಗೂ ಊರಿನ ಮುಖಂಡರು, ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಇದರ ಅರ್ಥ ಏನು ಅಂತಂದರೆ, ನಾವೆಲ್ಲರೂ ಈ ಕಷ್ಟದಲ್ಲಿ, ಈ ಲೌಕಿಕ ಸಂಸಾರದಲ್ಲಿ ನಾವೆಲ್ಲ ತೊಳಲಾಡ್ತಾ ಇದ್ದೀವಿ. ಆದರೆ ನಾವೆಲ್ಲ ತೊಳಲಾಡಿ ಆರಾಮ್ ನಿದ್ದೆ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ವಿಚಾರ ಅವನೊಬ್ಬನೆದ್ದ ಅಂದ್ರೆ ಬರೀ ರಾತ್ರಿ ಎದ್ದು ಹೋಗೋದು ಅಷ್ಟೇ ಅಲ್ಲ, ಅದರಲ್ಲಿ ಒಳಾರ್ಥ ಅಡಗಿದೆ. ಏನು ಅಂತಂದ್ರೆ, ಅವನೊಬ್ಬನೇ ತಿಳ್ಕೊಂಡ ಈ ಸಂಸಾರದ ಈ ದುಃಖವನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವನೊಬ್ಬನೇ ಅದ್ದ ಅಂತೇಳಿ ಕುವೆಂಪು ಅವರು ಬರೀತಾರೆ. ಹೀಗೆ ಅದರ ಜೊತೆಗೆ ಭಾಳಷ್ಟು ಜನರನ್ನು ಅವ ಪರಿವರ್ತನೆ ಮಾಡ್ತಾನೆ. ನೀವೆಲ್ಲ ಅಂಗೋಲಿ ಮಾಲಾರ ಒಂದು ಕಥೆಯನ್ನು ಕೇಳಿರ್ಬೋದು. ಅದರ ಜೊತೆಗೆ ಸಾವಿಲ್ಲದ ಮನೆಯ ಸಾಸಿವೆ ಸಾರವ ಕಥೆಯನ್ನು ಕೇಳಿದಿರಿ. ನನಗೇ ಬೇಕು ಅನ್ನೋ ಸ್ವಾರ್ಥಗಳಾಗ್ತದೆ. ಅದೇ ನಾವು ಆ ವಸ್ತುನ ಪ್ರೀತಿಸೋಕೆ ಇಷ್ಟಪಟ್ಟರೆ ಆ ಪ್ರೀತಿಸೋ ವಸ್ತು ಎಲ್ಲಾದರೂ ಇರಲಪ್ಪ, ಚೆನ್ನಾಗಿರಲಿ, ಅದು ನನಗೆ ಬೇಕಾಗಿಲ್ಲ ಅನ್ನೋ ಒಂದು ಸಂದೇಶನ ಆ ವ್ಯಕ್ತಿಗೆ ಗೌತಮ್ ಬುದ್ಧ ಹೇಳಿದಾಗ ಅವನು ಆ ಗಿಡವನ್ನೇ ಬೆಳೆಸಿಲ್ಲ, ಅದಕ್ಕೆ ನೀರು ಹಾಕಲ್ಲ, ಅದು ಸಮೃದ್ಧವಾಗಿ ಹೂವು ಹಣ್ಣು ಕಾಯಿ ಕೊಟ್ಟು. ಅದೇ ಆ ಗಿಡನ ಬೆಳೆಸಿ ಆ ಹೂವನ್ನು ಕಾಯಿನ ತನ್ನ ಹತ್ರ ಇಟ್ಕೊಂಡು ತಾನೇ ಒಬ್ಬ ಸ್ವಾರ್ಥಿಯಾಗಿ ಏನಾದರೂ ಇಟ್ಕೊಂಡಿದ್ದರೆ ಅದು ಇವತ್ತು ಮರವಾಗೋಕ್ಕೂ ಸಾಧ್ಯ ಆಗಿರಲಿಲ್ಲ. ಅದರಿಂದ ನಾವು ಹೂವು ಹಣ್ಣು ಕಾಯಿ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮುಂದಿನ ಪೀಳಿಗೆಗಳಿಗೆ ಒಂದು ಒಳ್ಳೆಯ ಸಂದೇಶ ಏನಾದರೂ ಕೊಟ್ಟು ಒಬ್ಬ ತಾನು ಬೆಳೆಯೋದಲ್ಲದೆ ನಾನೊಬ್ಬನೇ ಬೆಳೆದ್ರೆ ಸಾಕಾಗಲ್ಲ, ಯಾರು ಒಬ್ಬ ವ್ಯಕ್ತಿ 10 ಜನನ ಬೆಳೆಸೋಕ್ಕೆ ಇಷ್ಟಪಡ್ತಾನೋ ಅವನಿಗೆ ಅವನೇ ಅರಿವಿಲ್ಲದೆ 100 ಜನಕ್ಕೆ ಅವ್ನು ಬೇಕಾಗಿರ್ತಾನೆ. ಸೊ ಹೀಗಾಗಿ ಅವರು ಒಂದು ಹಾಕಿಕೊಟ್ಟ ಮಾರ್ಗ, ಅವರು ಒಂದು ಬಿಟ್ಟು ಹೋದಂಥ ಸಂದೇಶ. ಉತ್ತರ ಶಾಂತಿಯ ಪ್ರಿಯೆ. ಯಾಕಂತಂದರೆ ಶಾಂತಿ ದೂತನಾಗಿ ನಮಗೆ ಜಗತ್ತಿಗೆ ಮಾರ್ಗದರ್ಶನ ನೀಡಿದಂಥ ಬುದ್ಧರ ಜಯಂತಿ ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದರೆ ಮೊದಲಿಗೆ ಬುದ್ಧ ಜಯಂತಿಯನ್ನು ಕರ್ನಾಟಕದಲ್ಲಿ ಎಲ್ಲ ಇಲಾಖೆಯಲ್ಲಿ ಮತ್ತು ತಾಲೂಕು ಆಡಳಿತದಲ್ಲಿ ಇಲಾಖೆಯಲ್ಲಿ ಮಾಡಬೇಕಂತ ಸರ್ಕಾರ ಸುತ್ತೋಲೆ ಹೊರಡಿಸಿದಂಥ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ತಾಲೂಕು ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ನಮ್ಮೆಲ್ಲ ವಿವಿಧ ದಲಿತ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡು ಸಲಹೆ ಸೂಚನೆ ಕೊಟ್ಟು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.